ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ವದ ದೈವಿ ಸೂಚನೆ ಆರಂಭವಾಗಿದೆ. ಇಲ್ಲಿಯವರೆಗೂ ನೀವು ಎದುರಿಸಿದ ಹೋರಾಟಗಳು, ನಿಮ್ಮೊಳಗೆ ನಡೆದ ಯುದ್ಧಗಳು, ಯಾರಿಗೂ ಹೇಳಲಾಗದ ಮನಸ್ಸಿನ ಭಾರ, ಇವೆಲ್ಲವೂ ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಲು ಬಂದ ಹಂತಗಳೇ ಹೊರತು ನಿಮ್ಮನ್ನು ಕುಗ್ಗಿಸಲು ಬಂದದ್ದಲ್ಲ. ಮೇಷರಾಶಿಯವರು ಜನ್ಮಜಾತ ಯೋಧರು. ನಿಮ್ಮೊಳಗೆ ಅಗ್ನಿತತ್ವ ತುಂಬಿದೆ. ನೀವು ಸುಮ್ಮನೆ ಕುಳಿತವರಲ್ಲ. ಆದರೆ ವಿಚಿತ್ರ ಏನಪ್ಪ ಅಂತಂದರೆ, ಇಷ್ಟೊಂದು ಧೈರ್ಯ ಇದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನಾನು ಯಾಕೆ ಇಷ್ಟು ಕಷ್ಟಪಡಬೇಕು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದೆ. ನೀವು ಮಾಡಿದ ಶ್ರಮಕ್ಕೆ ತಕ್ಕ ಫಲ ಸಿಗದೆ ಹೋದ ಸಂದರ್ಭಗಳು, ನಂಬಿದವರು ಕೈಬಿಟ್ಟ ಕ್ಷಣಗಳು, ನಿಮ್ಮ ನೇರ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ ಘಟನೆಗಳು, ಇವೆಲ್ಲವೂ ನಿಮ್ಮ ಹೃದಯಕ್ಕೆ ಆಳವಾದ ಗಾಯ ನೀಡಿವೆ. ಆದರೂ ನೀವು ನಿಲ್ಲಿಲ್ಲ. ಬಿದ್ದರೂ ಮತ್ತೆ ಎದ್ದು ನಿಂತಿರಿ, ಸೋತರೂ ಮತ್ತೆ ಪ್ರಯತ್ನ ಮಾಡಿದ್ದೀರಿ. ಅದು ಮೇಷರಾಶಿಯ ಶಕ್ತಿ. ನೀವು ಒಳಗಿನಿಂದ ಎಷ್ಟು ನೋವು ಅನುಭವಿಸಿದರೂ ಕೂಡ ಹೊರಗೆ ಅದನ್ನು ತೋರಿಸದೆ ನಾನು ನೋಡಿಕೊಳ್ಳುತ್ತೇನೆ ಎಂಬಂತೆ ಮುಂದುವರೆದಿದ್ದೀರಿ. ಆದರೆ ದೇವರು ನಿಮ್ಮ ಪ್ರತಿ ಕಣ್ಣೀರನ್ನು ನೋಡಿದ್ದಾನೆ. ನಿಮ್ಮ ಪ್ರತಿ ಮೌನ ಕೂಡ ಪ್ರಾರ್ಥನೆ ಲೆಕ್ಕದಲ್ಲಿದೆ. ಈಗ ನಿಮ್ಮ ಜೀವನದಲ್ಲಿ ಕಾಲಚಕ್ರ ತಿರುಗ್ತಾ ಇದೆ. ಮುಂಬರುವ ದಿನಗಳಲ್ಲಿ, ವಿಶೇಷವಾಗಿ ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ವೇಗವಾಗಿ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ಇದು ನಿಧಾನವಾದ ಬದಲಾವಣೆ ಅಲ್ಲ, ಇದು ತಕ್ಷಣ ಪರಿಣಾಮ ಕೊಡುವ ಕಾಲ. ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ದೈವಿ ರಕ್ಷಣೆ ಅತ್ಯಂತ ಬಲವಾಗಿರುತ್ತೆ. ನಿಮ್ಮ ಮೇಲೆ ಕಣ್ಣಿಟ್ಟಿದ್ದ ಶತ್ರುಗಳು ಹಿನ್ನಡೆಯಾಗ್ತಾರೆ. ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯತ್ನಿಸಿದವರು ತಮ್ಮದೇ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ತಾರೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ನೀವು ಮುಂಚಿತವಾಗಿ ನಡೆಯಲು ಪ್ರಯತ್ನ ಮಾಡ್ತಾ ಇರ್ತೀರ. ಕೆಲವೊಮ್ಮೆ ಅದೇ ನಿಮ್ಮ ಸಮಸ್ಯೆಯಾಗುತ್ತೆ. ಆತುರದ ನಿರ್ಧಾರಗಳು, ತಕ್ಷಣ ನಂಬೋದು, ತಕ್ಷಣ ಪ್ರತಿಕ್ರಿಯಿಸೋದು, ಇವುಗಳಿಂದ ನಿಮಗೆ ನಷ್ಟವಾದ ಸಂದರ್ಭಗಳಿವೆ. ಆದರೆ ಈಗ ದೇವರು ನಿಮಗೆ ಬುದ್ಧಿಯ ಜೊತೆಗೆ ಶಕ್ತಿಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತೆ. ಯಾವುದು ಮಾಡಬೇಕು, ಯಾರನ್ನು ನಂಬಬೇಕು, ಎಲ್ಲಿ ನಿಲ್ಲಬೇಕು, ಈ ಎಲ್ಲದರ ಅರಿವು ಬರುತ್ತೆ. ಮೇಷರಾಶಿಯವರ ಜೀವನದಲ್ಲಿ ದೈವಶಕ್ತಿ ಅಂತಂದರೆ ಸೂರ್ಯ ಮತ್ತು ಮಂಗಳನ ಪ್ರಭಾವ. ನೀವು ಎಲ್ಲಿ ಸೋತಿದ್ದೀರೋ ಅಲ್ಲಿಯೇ ಮತ್ತೆ ಎದ್ದು ನಿಲ್ಲುವ ಅವಕಾಶ ಬರುತ್ತೆ. ಕಳೆದುಕೊಂಡ ಗೌರವ ಮರಳಿ ಸಿಗುತ್ತೆ. ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿದವರೇ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ದಿನಗಳು ಬರುತ್ತೆ. ಇದು ಕೇವಲ ಮಾತಲ್ಲ, ಕಾಲ ತೋರಿಸುವ ಸತ್ಯ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಇದ್ದ ಒತ್ತಡ ಕಡಿಮೆಯಾಗುತ್ತೆ. ನೀವು ಮಾಡಿದ ಶ್ರಮಕ್ಕೆ ಗುರುತು ಸಿಗುತ್ತೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತೆ. ಕೆಲವರಿಗೆ ಹೊಸ ಹೊಣೆಗಾರಿಕೆ, ಕೆಲವರಿಗೆ ಬದಲಾವಣೆ, ಇನ್ನೂ ಕೆಲವರಿಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ. ವ್ಯವಹಾರ ಮಾಡುವ ಮೇಷರಾಶಿಯವರಿಗೆ ನಿಂತು ಹೋದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ಹಣಕಾಸಿನ ಅಡಚಣೆಗಳು ನಿಧಾನವಾಗಿ ಸಡಿಲವಾಗುತ್ತೆ. ಕುಟುಂಬ ಜೀವನದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತೆ. ಇಷ್ಟು ಕಾಲ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ಈಗ ನಿಮ್ಮ ನಿಜವಾದ ಉದ್ದೇಶವನ್ನು ಗುರುತಿಸ್ತಾರೆ. ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಇದ್ದ ಆತಂಕ ಸ್ವಲ್ಪ ಕಡಿಮೆಯಾಗುತ್ತೆ. ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತೆ. ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಮೇಷರಾಶಿಯವರು ಸ್ವಲ್ಪ ತಾಳ್ಮೆಯನ್ನು ತೋರಿಸಬೇಕಾದ ಸಮಯ ಇದು. ನಿಮ್ಮ ನೇರತೆ ಕೆಲವೊಮ್ಮೆ ಗಟ್ಟಿಯಾಗಿ ತಟ್ಟಬಹುದು. ಆದರೆ ಈಗ ಮಾತಿನಲ್ಲಿ ಮೃದುತ್ವ ತಂದರೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತೆ. ಆದವರು ಮತ್ತೆ ಹತ್ತಿರವಾಗುವ ಸಂದರ್ಭ ಕೂಡ ಇದೆ. ಇನ್ನು ವಿವಾಹ ವಿಳಂಬ ಆಗಿದ್ದವರಿಗೆ ಶುಭ ಸೂಚನೆಗಳು ಕಾಣಿಸ್ತಾ ಇವೆ. ಆಧ್ಯಾತ್ಮಿಕವಾಗಿ ಮಂಗಳವಾರ ಮತ್ತು ಭಾನುವಾರ ದಿನಗಳು ನಿಮಗೆ ಅತ್ಯಂತ ಅನುಕೂಲ. ಹನುಮಾನ್ ಚಾಲಿಸ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸುವುದು ನಿಮಗೆ ವಿಶೇಷ ರಕ್ಷಣೆಯನ್ನು ಕೊಡುತ್ತೆ. ಸಾಧ್ಯವಾದರೆ ಕೆಂಪು ಬಣ್ಣದ ವಸ್ತ್ರ ಅಥವಾ ವಸ್ತು ಬಳಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಕೊನೆಗೆ ಒಂದು ಮಾತು ಹೇಳೋದಾದರೆ, ಮೇಷರಾಶಿಯವರೇ, ನೀವು ಒಬ್ಬ ಯೋಧ. ನಿಮ್ಮ ಜೀವನದಲ್ಲಿ ಬಂದ ಕಷ್ಟಗಳು ನಿಮ್ಮನ್ನು ಮುರಿಲಿಲ್ಲ, ಇನ್ನೂ ಬಲಿಷ್ಠರನ್ನಾಗಿ ಮಾಡಿವೆ. ಈಗ ಆ ಶಕ್ತಿಗೆ ಸರಿಯಾದ ದಿಕ್ಕು ಸಿಗುವ ಕಾಲ ಬಂದಿದೆ. ಆತುರ ಬಿಡಿ, ವಿಶ್ವಾಸ ಇಡಿ, ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆಯಿರಿ. ನಿಮ್ಮ ಗೆಲುವಿನ ಅಧ್ಯಾಯ ಈಗಲೇ ಆರಂಭವಾಗ್ತಾ ಇದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.